ಹಾಯ್ ಹಲೋ ನಮಸ್ಕಾರ. ಮಿಕ್ಸ್ಡ್ ಚಾನಲ್ಗೆ ಸ್ವಾಗತ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಯಾವ ಕೋರ್ಸು, ಏನಿದು, ಮುಂದೆ ಫ್ಯೂಚರ್ ಇದೆಯಾ ಇಲ್ವೋ, ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕೆಂದರೆ ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬ್ ಆಗ್ತಿಲ್ಲ ನೀವು ಸಬ್ಸ್ಕ್ರೈಬು. ಸೊ ಪ್ಲೀಸ್ ಆಗಿ. ಆ್ಯಂಡ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಏನಿದು? ಇದು ಇತ್ತೀಚೆಗೆ ತುಂಬ ಸ್ಕೋಪ್ ಇದೆ ಅಂತ ತುಂಬ ಜನ ಮಾತಾಡ್ತಿದ್ದಾರೆ. ಏನಿದು, ಯಾಕೆ ಹಿಂಗೆ ಅಂತ ಎಲ್ಲ ಹೇಳೋದಕ್ಕೂ ಮುನ್ನ ನೀವು ಇಂಜಿನಿಯರಿಂಗ್ ಲೀಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋ ಇದೆ, 2 ವೀಡಿಯೋ ಬಿಟ್ಟಿದ್ದೀನಿ, ಪಾರ್ಟ್ 1 ಪಾರ್ಟ್ 2. ಪಾರ್ಟ್ 2 ಅಲ್ಲಿ ಬೆಂಗಳೂರು ಮಾತ್ರ ಕಾಲೇಜಸ್ ಬಿಟ್ಟಿದ್ದೀನಿ ವಿತ್ PDF. ಪಾರ್ಟ್ 1 ಹ್ಯಾಂಡ್ ರಿಟನ್, ಎಲ್ಲ ಮಿಕ್ಸ್ಡ್ ಕಾಲೇಜ್, ಎಲ್ಲ ಆಲ್ ಓವರ್ ಕರ್ನಾಟಕ ಬೆಸ್ಟ್ ಕಾಲೇಜಸ್ಸು 80K ವರೆಗೂ ಇದೆ. ಟಾಪ್ 1K ಇಂದ 80K ವರೆಗೂ ಇದೆ, ನೋಡ್ಬೋದು. ಆ್ಯಂಡ್ AMLಗೆ ಬಂದರೆ ಇದು CS ವಿತ್ ಸ್ಪೆಷಲೈಸೇಷನು. ಈಗ CSEಗೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಜಾಬ್ಸ್ ಅಂದರೆ AEML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೇ ಆ ಕಂಪ್ಯೂಟರ್ ಸೈನ್ಸ್ ಜಾಬ್ಸ್ನ ಅಕ್ವೈರ್ ಮಾಡ್ಕೊತಿದೆ. ಇದೇ ಎಲ್ಲ ಕೆಲಸ ಮಾಡ್ತಾಯಿದೆ. ಮನುಷ್ಯರು ಮಾಡೋದು ಆಲ್ಮೋಸ್ಟ್ 80 to 90% ಇದೇ ಕೆಲಸ ಮಾಡ್ತಾಯಿದೆ. ಅದಕ್ಕೋಸ್ಕರ ಇವಾಗ ಎಲ್ಲ ಜಾಬ್ಸ್ CSE ಅಂತಲ್ಲ, ಎಲ್ಲ ಜಾಬ್ಸ್ ಸಮೇತ ಹಾರ್ಡ್ವೇರ್ ಬಿಟ್ಟು ಸಾಫ್ಟ್ವೇರಲ್ಲಿ ಎಲ್ಲ ಜಾಬ್ಸು AEML ಅದೇ ಮಾಡ್ತಿದೆ. ಅದಕ್ಕೋಸ್ಕರ ಇನ್ಮೇಲಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ದ ಫ್ಯೂಚರ್. ಅದನ್ನಂತೂ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ PUC 2024 ಮುಗಿಸೋ ಆದಮೇಲೆ ಯಾವುದಕ್ಕೆ ತೊಗೊಬೇಕು, ಏನು ತೊಗೊಬೇಕು ಅಂತ ಯಾರಾದರೂ ಇದ್ದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಫಸ್ಟು AEML ಹಾಕ್ರಿ. ಅದಾದಮೇಲೆ CSE, ಅದಾದಮೇಲೆ ISE, ಸಾಫ್ಟ್ವೇರ್ ಜಾಬ್ಸ್ ಇಂಟ್ರೆಸ್ಟ್ ಇದ್ದರೆ ಸಾಫ್ಟ್ವೇರ್ ಎಜುಕೇಷನು. ಸೊ ಫಸ್ಟ್ ಇವು 3 ಹಾಕಿ, ಅದರಲ್ಲಿ ಫಸ್ಟ್ ಒಂದು AEML ಹಾಕ್ರಿ. ಅಷ್ಟು ಚೆನ್ನಾಗಿದೆ, ಮುಂದೆ ಭಾಳ ಫ್ಯೂಚರ್ ಇದೆ. ಇದೇ ಮುಂದೆ ಎಲ್ಲ, ಇದಕ್ಕಿನ್ನ ಮೇಲೆ ಯಾವುದು ಬರೋದಿಲ್ಲ. ನಾನು ನೋಡಿದಂಗೆ ಸೀನಿಯರ್ಸ್ ಹತ್ರ ನಾನು ಕೇಳಿದಾಗ ತುಂಬ ಜನ ಹೇಳಿದಿದೆ. ಅವರು CSE ತೊಗೊಂಡಿದ್ದಾರೆ, ECE ತೊಗೊಂಡಿದ್ದಾರೆ, ISE ತೊಗೊಂಡಿದ್ದಾರೆ. ಅವರೆಲ್ಲ ಹೇಳಿದಿದೆ ಎಲ್ಲ ಜಾಬ್ ಆಪರ್ಚುನಿಟೀಸಲ್ಲಿ ಇವಾಗ ಬರ್ತಾ ಕಮ್ಮಿ ಆಗ್ತಿದೆ. ಆದಷ್ಟು ನೀವು AEMLಗೆ ಸೇರಿ ಅಂತ ತುಂಬ ಸೀನಿಯರ್ಸು ನನಗೆ ರೆಫರ್ ಮಾಡಿದ್ದು. ಅದಕ್ಕೋಸ್ಕರ ನಾನು ಅಷ್ಟು ಕಾನ್ಫಿಡೆಂಟಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ನೀವು AEML ತೊಗೊಳ್ಳಿ, CSE ತೊಗೊಳ್ರಿ. ಆದರೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಥರ ಮಾಡಿದ್ರೆ ಆ ವರ್ಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು AEML ತೊಗೊಂಡು ನೀವು ಏನು ಮಾಡ್ದಂಗೆ ಮಜಾ ಮಾಡಿದ್ರೆ 4 ವರ್ಷ ನಿಮಗೆ ಪ್ಲೇಸ್ಮೆಂಟ್ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ತೊಗೊಂಡ್ರು ನಿಮ್ಮ ವರ್ಕ್ ಚೆನ್ನಾಗಿರಲಿ ಅಷ್ಟೇ. ಎಲ್ಲರಿಗಿನ್ನ ಆದಷ್ಟು ಅದನ್ನು ಟ್ರೈ ಮಾಡಿ. ನನ್ನ ಪ್ರಿಫರೆನ್ಸು AEML ಫಸ್ಟು, ಅದಾದಮೇಲೆ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋ ಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿ.